ಸ್ನೇಹಿತರೆ ನಮಸ್ಕಾರ. 8ನೇ ತರಗತಿಯ ಕುತೂಹಲ ವಿಜ್ಞಾನ ಪುಸ್ತಕದ 2ನೇ ಅಧ್ಯಾಯ ಅಗೋಚರ ಜೀವ ಜಗತ್ತು ನಮ್ಮ ಬರಿಗಣ್ಣಿನ ಆಚೆ. ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಸರಳ ಮಸೂರದಿಂದ ಸೂಕ್ಷ್ಮದರ್ಶಕ ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಈ ವಿಡಿಯೋದಲ್ಲಿ ನಾವು ಈರುಳ್ಳಿಯ ಒಂದು ಪೊರೆಯನ್ನ ಮತ್ತು ಮನುಷ್ಯನ ಕೆನ್ನೆಯ ಒಳಭಾಗದ ಜೀವಕೋಶಗಳನ್ನ ಸೂಕ್ಷ್ಮದರ್ಶಕದ ಮೂಲಕ ಯಾವ ರೀತಿ ವೀಕ್ಷಣೆ ಮಾಡುವುದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಜೊತೆಗೆ ಅಲ್ಲಿ ಜೀವಕೋಶದ ಮುಖ್ಯ ಭಾಗಗಳು, ಅವುಗಳ ಕಾರ್ಯವನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಈರುಳ್ಳಿ ಪೊರೆಯ ಒಂದು ಸ್ಲೈಡ್ ಅನ್ನ ತಯಾರಿಕೆ ಮಾಡುವುದು ಹೇಗೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಸ್ಲೈಡ್ ತಯಾರಿಕೆ ಮಾಡಿ ಆ ಈರುಳ್ಳಿಯ ಪೊರೆಯನ್ನ ನಾವು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಣೆ ಮಾಡುವಂತದ್ದು. ಈರುಳ್ಳಿ ಪೊರೆಯ ಸ್ಲೈಡ್ ತಯಾರಿಕೆಗೆ ಫಸ್ಟ್ ನಮಗೆ ಒಂದು ಈರುಳ್ಳಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಅದನ್ನು ನೀರಿನಿಂದ ಚೆನ್ನಾಗಿ ತೊಳೆದುಕೊಳ್ಳುವಂಥದ್ದು. ನಂತರ ಈರುಳ್ಳಿಯನ್ನ ಲಂಬವಾಗಿ ಕತ್ತರಿಸಿ ಚೂರುಗಳನ್ನಾಗಿ ಮಾಡಿಕೊಳ್ಬೇಕು. ನಂತರ ಈರುಳ್ಳಿಯನ್ನ ತೆಗೆದುಕೊಂಡು ಅದರ ಒಳ ಮೇಲ್ಮೆಯಿಂದ ತೆಳುವಾದ ಪಾರದರ್ಶಕ ಪದರನ್ನ ಚಿಮುಟದ ಸಹಾಯದಿಂದ ತೆಗೆಯಬೇಕು. ನಂತರ ಈರುಳ್ಳಿಯ ಆ ಒಂದು ಪೊರೆಯನ್ನ ಕೆಲವು ಹನಿ ಸ್ಯಾಫ್ರನಿನ್, ಇದೊಂದು ಕೆಂಪು ಬಣ್ಣದ ರಂಗು ಹೊಂದಿರುವಂತಹ ದ್ರಾವಣ, ಈ ಒಂದು ಸ್ಯಾಫ್ರನಿನ್ ಅನ್ನ ಪೆಟ್ರಿ ಡಿಶ್ ಅಲ್ಲಿ ತೆಗೆದುಕೊಂಡು ಸುಮಾರು 30 ಸೆಕೆಂಡುಗಳ ಕಾಲ ಆ ಪೊರೆಯನ್ನ ಸೆಫ್ರಿನಿನ್ ಅನ್ನುವಂತ ದ್ರಾವಣದಲ್ಲಿ ಇಡಬೇಕು. ಇಲ್ಲಿ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ, ಸೆಫ್ರಿನಿನ್ ದ್ರಾವಣದಲ್ಲಿ ಆ ಈರುಳ್ಳಿಯ ಪೊರೆಯನ್ನ ನಾವೇನ್ ಸಣ್ಣ ತುಂಡು ತಗೊಂಡಿರ್ತೇವೆ ಅದನ್ನ ಆ ದ್ರಾವಣದಲ್ಲಿ ಇಡಬೇಕು. ಇನ್ನು ಏಕೆ ಇಡಬೇಕು ಅನ್ನೋದ ಕಾರಣ ಕೇಳಿದ್ರೆ, ಇದು ಜೀವಕೋಶಗಳಿಗೆ ಗುಲಾಬಿ ಬಣ್ಣವನ್ನ ನೀಡುತ್ತದೆ. ಇದರಿಂದ ಆ ಜೀವಕೋಶಗಳನ್ನ ಸೂಕ್ಷ್ಮದರ್ಶಕದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಹಾಯ ಆಗ್ತದೆ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ನೋಡ್ಬೇಕಂದ್ರೆ ಇಲ್ಲಿ ಕಾರಣ ಕೊಡಿಯಲ್ಲಿ ಈ ಪ್ರಶ್ನೆಯನ್ನ ಕೇಳಬಹುದು, ಏಕೆ ಆ ಒಂದು ಸ್ಲೈಡ್ ತಯಾರಿಕೆಯಲ್ಲಿ ಸ್ಯಾಫ್ರಿನ್ ಅನ್ನ ಬಳಕೆ ಮಾಡ್ತೇವೆ ಅಂತ. ಅವಾಗ ಇಲ್ಲಿ ಈ ಕಾರಣವನ್ನ ತಾವು ಕೊಡಬೇಕಾಗತ್ತೆ. ಪೊರೆ ಏನಾಗಿರ್ತದೆ ಅಂದ್ರೆ ಸ್ಯಾಫ್ರಿನಿನ್ ದ್ರಾವಣದಿಂದ ಆ ಬಣ್ಣವನ್ನ ಪಡೆದುಕೊಂಡಿರ್ತದೆ. ಹೆಚ್ಚುವರಿ ಬಣ್ಣವನ್ನ ತೆಗೆದುಹಾಕ್ಲಿಕ್ಕೆ ಬ್ರಷ್ ನ ಸಹಾಯದಿಂದ ಈರುಳ್ಳಿಯ ಪೊರೆಯನ್ನ ನೀರಿರುವ ಮತ್ತೊಂದು ಪೆಟ್ರಿ ತಟ್ಟೆಗೆ ವರ್ಗಾಯಿಸಬೇಕು. ಇಲ್ಲಿ ಆ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ. ನಂತರ ಆ ತೆಳುವಾದ ಬ್ರಷ್ ಅನ್ನೇ ಬಳಸಿಕೊಂಡು ಗಾಜಿನ ಸ್ಲೈಡ್ ಮೇಲೆ ಬಣ್ಣ ಹಾಕಿದ ಈರುಳ್ಳಿ ಪೊರೆಯನ್ನ ಜಾಗರೂಕತೆಯಿಂದ ಇರಿಸಬೇಕು. ಇಲ್ಲಿ ಈರುಳ್ಳಿ ಪೊರೆಯನ್ನ ಸ್ಲೈಡ್ಗೆ ವರ್ಗಾಯಿಸುವಾಗ ಅಲ್ಲಿ ಜೀವಕೋಶಗಳು ಒಡೆಯದಂತೆ ಅಥವಾ ಪೊರೆ ಮಡಚದಂತೆ ಅಲ್ಲಿ ಕೇರ್ ಅನ್ನ ತಗೊಳ್ಬೇಕಾಗತ್ತೆ. ಇಲ್ಲಿ ಚಿತ್ರದಲ್ಲಿ ತಾವು ನೋಡಬಹುದು ಯಾವ ರೀತಿ ಆ ಒಂದು ಈರುಳ್ಳಿಯ ಪೊರೆಯನ್ನ ಬ್ರಷ್ ನ ಸಹಾಯದಿಂದ ನಾವು ಸ್ಲೈಡ್ ಮೇಲೆ ಇಡಬೇಕಾಗತ್ತೆ. ನಂತರ ಸ್ಲೈಡ್ ಮೇಲಿರುವಂತಹ ಈರುಳ್ಳಿ ಪೊರೆಯ ಮೇಲೆ ಒಂದು ಹನಿ ಗ್ಲಿಸರಿನ್ ಹಾಕಬೇಕು. ಗ್ಲಿಸರಿನ್ ಯಾಕೆ ಹಾಕಬೇಕು ಅಂತ ಕೇಳಿದ್ರೆ, ಗ್ಲಿಸರಿನ್ ಜೀವಕೋಶದ ಒಣಗುವಿಕೆಯನ್ನು ತಡೆಯುತ್ತದೆ ಮತ್ತು ಜೀವಕೋಶಗಳು ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತದೆ. ಆದ್ದರಿಂದ ಈ ಒಂದು ಸ್ಲೈಡ್ ತಯಾರಿಕೆಯಲ್ಲಿ ನಾವು ಗ್ಲಿಸರಿನ್ ಬಳಕೆ ಕೂಡ ಮಾಡುತ್ತೇವೆ. ಇನ್ನು ಮುಂದಿನ ಹಂತದಲ್ಲಿ ಏನ್ ಮಾಡಬೇಕಂದ್ರೆ, ಸ್ಲೈಡ್ ನಲ್ಲಿ ಗಾಳಿಯ ಗುಳ್ಳೆಗಳು ಉಂಟಾಗದಂತೆ ಆ ಸ್ಲೈಡ್ ನ ಮೇಲೆ ನಿಧಾನವಾಗಿ ನಾವು ಕವರ್ ಸ್ಲಿಪ್ ಅನ್ನ ಸೂಜಿಯ ಸಹಾಯದಿಂದ ಇರಿಸಬೇಕಾಗತ್ತೆ. ಚಿತ್ರದಲ್ಲಿ ತಾವು ನೋಡಬಹುದು, ಈ ರೀತಿ ನಿಧಾನವಾಗಿ ಈ ಒಂದು ನೀಡಲ್ ಅನ್ನ ಬಳಕೆ ಮಾಡಿ ಅಥವಾ ಸೂಜಿಯನ್ನ ಬಳಕೆ ಮಾಡಿ ಕವರ್ ಸ್ಲಿಪ್ ಅನ್ನ ಈ ಒಂದು ಈರುಳ್ಳಿ ಕೋಶದ ಮೇಲೆ ಅಥವಾ ಈರುಳ್ಳಿ ಪೊರೆಯ ಮೇಲೆ ನಿಧಾನವಾಗಿ ಗಾಳಿಯ ಗುಳ್ಳೆ ಬರದಂಗೆ ಜಾರಿಸ್ತಾ ಬರಬೇಕಾಗತ್ತೆ. ನಂತರ ಹೆಚ್ಚುವರಿ ಇರುವಂತಹ ನೀರು, ಗ್ಲಿಸರಿನ್ ಅನ್ನ ಆ ಒಂದು ಕಾಗದವನ್ನ ಬಳಕೆ ಮಾಡಿ, ಹೀರು ಕಾಗದ ಅಂತ ಹೇಳ್ತೇವೆ ಅಥವಾ ಫಿಲ್ಟರ್ ಪೇಪರ್ ಅಂತ ಹೇಳ್ತೇವೆ, ಅಂತ ಒಂದು ಕಾಗದ ಬಳಕೆ ಮಾಡಿ ಹೆಚ್ಚುವರಿ ನೀರನ್ನ ಅಲ್ಲಿಂದ ಬರೆಸಬೇಕಾಗತ್ತೆ. ನಮ್ಮ ಸ್ಲೈಡು ಅಥವಾ ಈರುಳ್ಳಿಯ ಪೊರೆಯನ್ನ ಹೊಂದಿರುವಂತಹ ಸ್ಲೈಡು ಸೂಕ್ಷ್ಮದರ್ಶಕದ ಮೂಲಕ ನೋಡ್ಲಿಕ್ಕೆ ರೆಡಿ ಆಗಿದೆ. ಈ ರೀತಿ ಸ್ಲೈಡ್ ಈಗ ರೆಡಿ ಆಗಿರ್ತದೆ. ನೆಕ್ಸ್ಟ್ ಆ ಒಂದು ಸ್ಲೈಡ್ ಅನ್ನ ನಾವೇನ್ ಮಾಡಬೇಕು, ಸೂಕ್ಷ್ಮದರ್ಶಕದ ಇಲ್ಲಿ ಈ ಒಂದು ಸ್ಟೇಜ್ ಅಂತ ಏನ್ ಹೇಳ್ತೇವಲ್ಲ, ಇಲ್ಲಿಟ್ಟು ಆ ಒಂದು ಜೀವಕೋಶಗಳನ್ನ ವೀಕ್ಷಣೆ ಮಾಡಬೇಕು. ಜೀವಕೋಶಗಳನ್ನ ವೀಕ್ಷಣೆ ಮಾಡಿದಾಗ ತಾವು ಈ ರೀತಿಯಾದಂತ ನಮಗೆ ಈರುಳ್ಳಿಯ ಜೀವಕೋಶಗಳು ನಮಗೆ ಕಾಣುತ್ತದೆ. ಅದರಲ್ಲಿ ಕೋಶ ಭಿತ್ತಿ, ಕೋಶ ಪೊರೆ, ನ್ಯೂಕ್ಲಿಯಸ್ ಮತ್ತು ಕೋಶ ದ್ರವ್ಯವನ್ನ ನಾವಲ್ಲಿ ಗುರುತಿಸಬಹುದು. ಇಷ್ಟು ಈರುಳ್ಳಿ ಪೊರೆಯ ಸ್ಲೈಡ್ ಅನ್ನ ತಯಾರಿಕೆ ಮಾಡುವಂತ ವಿಧಾನದ ಹಂತಗಳು. ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬಹುದು, ಯಾವ ರೀತಿ ಈರುಳ್ಳಿ ಪೊರೆಯನ್ನ ನೋಡ್ಲಿಕ್ಕೆ ಸ್ಲೈಡ್ ತಯಾರಿಕೆ ಮಾಡಲಿಕ್ಕೆ ಆ ಒಂದು ಹಂತಗಳನ್ನ ಅನುಸರಿಸಬೇಕಾಗತ್ತೆ ಅಂತ. ಅವಾಗ ಇವೆಲ್ಲ ಹಂತಗಳನ್ನ ತಾವು ಬರಿಬೇಕು. ಇನ್ನು ಇಲ್ಲೊಂದು ಚಿಕ್ಕ ವಿಡಿಯೋ ಇದೆ, ಆ ವಿಡಿಯೋದಲ್ಲಿ ಯಾವ ರೀತಿ ಈಗೆಲ್ಲ ಹೇಳಿದ್ನಲ್ಲ ವಿಧಾನಗಳನ್ನ ಅನುಸರಿಸಬೇಕಂತ. ಈರುಳ್ಳಿ ಪೊರೆಯ ಸ್ಲೈಡ್ಸ್ ಯಾವ ರೀತಿ ತಯಾರಿಕೆ ಮಾಡಬೇಕು ಅನ್ನೋದನ್ನ ಆ ವಿಡಿಯೋದಲ್ಲಿ ತೋರಿಸಲಾಗಿದೆ.
ಬನ್ನಿ ಆ ಒಂದು ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಮೊದಲಿಗೆ ತಾವೇನ್ ಮಾಡ್ಬೇಕಂದ್ರೆ ಈರುಳ್ಳಿಯನ್ನ ಈ ರೀತಿ ಲಂಬವಾಗಿ ತುಂಡು ಮಾಡಿ ತಗೊಳ್ಬೇಕು. ಆದಷ್ಟು ಚಿಕ್ಕದಾದಂತ ಈರುಳ್ಳಿಯ ಒಂದು ಚೂರನ್ನ ತಗೊಳ್ಬೇಕು. ನಂತರ ಚಿಮಟಿಯ ಸಹಾಯದಿಂದ ಒಳಭಾಗದ ಒಂದು ಪೊರೆಯನ್ನ ನಾವಿಲ್ಲಿ ತೆಗಿಬೇಕಾಗತ್ತೆ. ಒಳಭಾಗದ ಪೊರೆಯನ್ನ ಆದಷ್ಟು ಜಾಗರೂಕತೆಯಿಂದ ತೆಗಿಬೇಕು. ಯಾಕಂದ್ರೆ ಜೀವಕೋಶಗಳು ಹಾನಿಯಾಗುವಂತ ಇಲ್ಲಿ ಚಾನ್ಸಸ್ ಇರುತ್ತೆ. ಈ ರೀತಿ ಆ ತೆಳುವಾದ ಪೊರೆಯನ್ನ ಚಿಮಟಿಯ ಸಹಾಯದಿಂದ ತೆಗೆದು ಸ್ಯಾಫ್ರನಿನ್ ಅನ್ನುವಂತಹ ಈ ಕೆಂಪು ದ್ರಾವಣದಲ್ಲಿ ಸುಮಾರು 30 ಸೆಕೆಂಡುಗಳ ಕಾಲ ಆ ಒಂದು ಪೊರೆಯನ್ನ ಇಡಬೇಕಾಗತ್ತೆ. 30 ಸೆಕೆಂಡ್ ಆದ ನಂತರ ಸ್ಯಾಫ್ರನಿನ್ ದ್ರಾವಣದಿಂದ ಜೀವಕೋಶವನ್ನ ತೆಗೆದು ಇನ್ನೊಂದು ಪೆಟ್ರಿ ಡಿಶ್ ಅಲ್ಲಿ ನಾವು ನೀರಿನಲ್ಲಿ ಅದನ್ನ ಸ್ವಲ್ಪ ತೊಳಿಬೇಕಾಗತ್ತೆ. ಸ್ನೇಹಿತರೆ ಗೊತ್ತಿರಲಿ, ಇದಕ್ಕಾಗಿ ನಾವು ಸ್ವಲ್ಪ ಸಾಫ್ಟ್ ಇರುವಂತ ಬ್ರಷ್ ಅನ್ನ ಬಳಕೆ ಮಾಡಬೇಕು. ಇಲ್ಲ ಅಂದ್ರೆ ಜೀವಕೋಶಗಳು ಒಡೆದು ಹೋಗುವಂತ ಚಾನ್ಸಸ್ ಇರುತ್ತೆ. ನಂತರ ಒಂದು ಸ್ಲೈಡ್ ಅನ್ನ ಸ್ವಚ್ಛ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಅದರ ಮೇಲೆ ಒಂದು ಹನಿ ನೀರನ್ನ ಹಾಕಬೇಕು. ನೀರು ಹಾಕಿದ ನಂತರ ಬ್ರಷ್ ನ ಸಹಾಯದಿಂದಲೇ ಈ ಒಂದು ಈರುಳ್ಳಿಯ ಪೊರೆಯನ್ನ ಆ ಸ್ಲೈಡ್ಗೆ ವರ್ಗಾಯಿಸಬೇಕಾಗುತ್ತದೆ. ನಂತರ ಒಂದು ಹನಿ ನಾವು ಇಲ್ಲಿ ಗ್ಲಿಸರಿನ್ ಅನ್ನ ಕೂಡ ಇದಕ್ಕೆ ಹಾಕಬೇಕು. ಗ್ಲಿಸರಿನ್ ಹಾಕುವುದರಿಂದ ಆ ಜೀವಕೋಶಗಳು ಅಲ್ಲಿ ಒಣಗಿ ಹೋಗುವುದನ್ನು ನಾವು ತಪ್ಪಿಸಬಹುದು. ಈಗ ಕವರ್ ಸ್ಲಿಪ್ ಅನ್ನ ನಾವೇನ್ ಮಾಡಬೇಕು, ಈ ರೀತಿ ನೀಡಲ್ ನ ಸಹಾಯದಿಂದ ನಿಧಾನವಾಗಿ ಅಲ್ಲಿ ಜಾರುತ್ತಾ ಬರಬೇಕು. ಇದರಿಂದ ಏನಾಗುತ್ತಂದ್ರೆ ಯಾವುದೇ ರೀತಿಯಲ್ಲಿ ಗಾಳಿಯ ಗುಳ್ಳೆಗಳು ಉಂಟಾಗುವುದಿಲ್ಲ. ನಿಧಾನವಾಗಿ ಜಾರಿಸಬೇಕಾಗತ್ತೆ. ಯಾವುದೇ ರೀತಿ ಇಲ್ಲಿ ಏರ್ ಬಬಲ್ಸ್ ಉಂಟಾಗಬಾರ್ದು. ಇದಕ್ಕಾಗಿ ನಾವು ಇಲ್ಲಿ ಪ್ಲಾಸ್ಟಿಕ್ ನೀಡಲ್ ನ ಯೂಸ್ ಮಾಡಬೇಕಾಗತ್ತೆ. ನಂತರ ಹೆಚ್ಚುವರಿ ಬಂದಂತ ನೀರನ್ನ ಬ್ಲಾಟಿಂಗ್ ಪೇಪರ್ ದಿಂದ ಒಣಗಿಸ್ಕೊಳ್ಬೇಕು. ಈಗ ನಮ್ದು ಈರುಳ್ಳಿಯ ಪೊರೆಯನ್ನ ವೀಕ್ಷಣೆ ಮಾಡಲಿಕ್ಕೆ ಸ್ಲೈಡ್ ರೆಡಿ ಆಗಿದೆ. ಈಗಾಗಲೇ ಈರುಳ್ಳಿಯ ಒಂದು ಸ್ಲೈಡ್ ಹೇಗೆ ತಯಾರಿಕೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೇವೆ. ಇಂಥ ಒಂದು ಈರುಳ್ಳಿಯ ಜೀವಕೋಶಗಳನ್ನ ನಾವು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಅದನ್ನ ಈ ಒಂದು ಗೋಡೆ ಮೇಲೆ ಯಾವ ರೀತಿ ನಾವು ಇಟ್ಟಿಗೆಗಳನ್ನ ಫಿಕ್ಸ್ ಮಾಡ್ತೇವೆ ಅದಕ್ಕೆ ಹೋಲಿಕೆಯನ್ನ ಮಾಡಿ ನಾವಿಲ್ಲಿ ನೋಡಬಹುದು. ಗೋಡೆಯನ್ನ ಮಾಡ್ತಿರುವಾಗ ಯಾವ ರೀತಿ ನಾವು ಇಟ್ಟಿಗೆಗಳನ್ನ ಇಲ್ಲಿ ಕಟ್ತಾ ಇರ್ತೇವೆ ಅದೇ ಒಂದು ವಿನ್ಯಾಸದಲ್ಲಿ ಜೀವಕೋಶಗಳ ಒಂದು ರಚನೆ ಕೂಡ ಅಥವಾ ಜೀವಕೋಶಗಳ ಗುಂಪಿನ ರಚನೆ ಕೂಡ ಅಲ್ಲಿ ಆಗಿರುತ್ತದೆ. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೀವು ಬಹುತೇಕ ಆಯತಾಕಾರದ ರಚನೆಗಳನ್ನ ಗಮನಿಸಿರ್ತೀರಿ. ಜೊತೆಗೆ ಇವು ಈರುಳ್ಳಿಯ ಪೊರೆಯ ಜೀವಕೋಶಗಳ ನಡುವೆ ಯಾವುದೇ ಸ್ಥಳಾವಕಾಶ ಇರದೆ ಅದು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುವುದನ್ನ ಕೂಡ ತಾವಲ್ಲಿ ಗಮನಿಸಬಹುದು. ಇಲ್ಲಿ ತಾವು ನೋಡ್ತಾ ಇದ್ದೀರಿ ಈರುಳ್ಳಿಯ ಜೀವಕೋಶಗಳು ಯಾವ ರೀತಿ ಜೋಡಣೆಯಾಗಿದೆ ಅಂದ್ರೆ ಒತ್ತೊತ್ತಾಗಿ ಜೋಡಣೆಯಾಗಿದೆ. ಎಲ್ಲೂ ಕೂಡ ಜೀವಕೋಶಗಳ ನಡುವೆ ಅಂತರ್ಕೋಶೀಯ ಆ ಒಂದು ಅವಕಾಶ ಕಂಡುಬರುವುದಿಲ್ಲ. ಈ ಒಂದು ಚಟುವಟಿಕೆಯಿಂದ ನಾವೇನ್ ತಿಳ್ಕೊಳ್ಬಹುದು, ಸಸ್ಯಗಳು ಇರಬಹುದು ಅಥವಾ ಪ್ರಾಣಿಗಳು ಇರಬಹುದು, ಎಲ್ಲಾ ಈ ಒಂದು ಜೀವಿಗಳ ದೇಹವು ಜೀವಕೋಶಗಳಿಂದ ಆಗಿದೆ ಅನ್ನೋದನ್ನ ತಿಳ್ಕೊಳ್ಬಹುದು. ಇದು ಸಸ್ಯಗಳ ಒಂದು ಜೀವಕೋಶವನ್ನ ಗಮನಿಸಿದ ನಂತರ ಮಾನವನಲ್ಲಿ ಅಥವಾ ಪ್ರಾಣಿಯಲ್ಲಿ ಜೀವಕೋಶಗಳ ಒಂದು ವೀಕ್ಷಣೆಯನ್ನ ಮಾಡಬೇಕಾಗಿದೆ. ಅದಕ್ಕಾಗಿ ನಮ್ಮ ಕೆನ್ನೆಯ ಒಳಭಾಗದ ಜೀವಕೋಶಗಳ ಸ್ಲೈಡ್ ತಯಾರಿಕೆಯನ್ನ ಮಾಡಬೇಕು. ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ ಶುದ್ಧ ನೀರಿನಿಂದ ನಿಮ್ಮ ಬಾಯಿಯನ್ನ ಮುಕ್ಕಳಿಸಿಕೊಳ್ಬೇಕು. ನಂತರ ಸ್ವಚ್ಛವಾದ ಟೂತ್ ಪಿಕ್ ನ ಮೊಂಡು ತುದಿಯನ್ನ ಬಳಕೆ ಮಾಡಿ ನಿಮ್ಮ ಕೆನ್ನೆಯ ಒಳಭಾಗವನ್ನ ನಿಧಾನವಾಗಿ ಕೆರೆಯಬೇಕು. ಈ ರೀತಿ ಟೂತ್ ಪಿಕ್ ನ ಸಹಾಯದಿಂದ ಕೆರೆದು ತೆಗೆದ ವಸ್ತುವನ್ನು ಸ್ವಚ್ಛವಾದ ಗಾಜಿನ ಸ್ಲೈಡ್ ನ ಮೇಲಿರುವ ಒಂದು ಹನಿ ನೀರಿನಲ್ಲಿ ಇರಿಸಬೇಕು ಮತ್ತು ಅದನ್ನ ಸಮವಾಗಿ ಹರಡಿಸಬೇಕು. ಸ್ಲೈಡ್ ನಲ್ಲಿರುವ ವಸ್ತುವಿನ ಮೇಲೆ ಒಂದು ಹನಿ ಮೆಥಲಿನ್ ನೀಲಿ ಅಥವಾ ನೀಲಿ ಬಣ್ಣದ ಒಂದು ರಂಗು ಅದನ್ನ ಅಲ್ಲಿ ಸೇರಿಸಬೇಕಾಗತ್ತೆ. ಹೇಗೆ ಈರುಳ್ಳಿಯ ಜೀವಕೋಶವನ್ನ ನೋಡ್ಲಿಕ್ಕೆ ನಾವು ಅಲ್ಲಿ ಸಫ್ರನಿನ್ ಅನ್ನುವಂತಹ ಒಂದು ರಂಗನ್ನ ಬಳಕೆ ಮಾಡಿದ್ವಿ, ಇಲ್ಲಿ ಮೆಥಲಿನ್ ನೀಲಿ ಬಣ್ಣವನ್ನ ಬಳಕೆ ಮಾಡಬೇಕಾಗತ್ತೆ. ಇದರಿಂದ ಏನಾಗತ್ತಂದ್ರೆ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಆ ಒಂದು ಜೀವಕೋಶ ನೋಡುವಾಗ ಸ್ಪಷ್ಟವಾಗಿ ನಮ್ಗೆ ಅಲ್ಲಿ ಕಾಣಿಸ್ತದೆ. ನಂತರ ಇಲ್ಲಿ ಗ್ಲಿಸರಿನ್ ಅನ್ನ ಕೂಡ ನಾವು ಇಲ್ಲಿ ಸೇರಿಸಬೇಕಾಗತ್ತೆ. ಒಂದು ಹನಿ ಗ್ಲಿಸರಿನ್ ಅನ್ನ ಹಾಕಬೇಕು. ಇದರಿಂದ ಜೀವಕೋಶಗಳು ಒಣಗದಂತೆ ನಾವು ತಡೆಯಬಹುದು. ಈಗ ವಸ್ತುವಿನ ಮೇಲೆ ಜಾಗರೂಕತೆಯಿಂದ ಸ್ವಚ್ಛವಾದ ಕವರ್ ಸ್ಲಿಪ್ ಅನ್ನ ಇರಿಸಬೇಕು. ಕವರ್ ಸ್ಲಿಪ್ ಅನ್ನ ಇರಿಸಲಿಕ್ಕೆ ನಾವು ನೀಡಲ್ ಅಥವಾ ಸೂಜಿಯನ್ನ ಬಳಕೆ ಮಾಡಬಹುದು. ಯಾವುದೇ ರೀತಿ ಗಾಳಿಯ ಗುಳ್ಳೆಗಳು ಉಂಟಾಗದಂಗೆ ಅಲ್ಲಿ ಏನ್ ಮಾಡಬೇಕು,
ಕವರ್ ಸ್ಲಿಪ್ ಅನ್ನ ಇಡಬೇಕಾಗತ್ತೆ. ನಂತರ ಹೀರು ಕಾಗದ ಬಳಸಿ ಅಥವಾ ಈ ಒಂದು ಫಿಲ್ಟರ್ ಪೇಪರ್ ಅಥವಾ ಬ್ಲಾಟಿಂಗ್ ಪೇಪರ್ ಅಂತ ಹೇಳ್ತೇವೆ ಅದನ್ನ ಬಳಕೆ ಮಾಡಿ ಹೆಚ್ಚುವರಿ ಗ್ಲಿಸರಿನ್ ಅಥವಾ ನೀರನ್ನ ಅಲ್ಲಿ ಒಣಗಿಸಿ ನಿವಾರಿಸಬೇಕಾಗತ್ತೆ. ಕೊನೆಯದಾಗಿ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಸ್ಲೈಡ್ ಅನ್ನ ವೀಕ್ಷಣೆ ಮಾಡಬೇಕು ಮತ್ತು ಅಲ್ಲಿ ವೀಕ್ಷಣೆ ಮಾಡಿದ ನಂತರ ಯಾವ ರೀತಿ ಜೀವಕೋಶಗಳು ನಿಮಗೆ ಕಾಣಿಸ್ತದೆ ಅನ್ನೋದನ್ನ ನೋಟ್ ಪುಸ್ತಕದಲ್ಲಿ ಚಿತ್ರಿಸಬೇಕು. Gently scrape the inside of your cheek. Mix it into a drop of water. Add a drop of methylene blue. Carefully place the cover slip on top. Now, observe under the microscope. ನಿಮ್ಗಲ್ಲಿ ಈಗ ಚಿತ್ರದಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ ಈ ರೀತಿಯಾದಂತಹ ಜೀವಕೋಶಗಳು ಕಾಣಿಸ್ತದೆ. ಅಲ್ಲಿ ಕೋಶ ಪೊರೆಯನ್ನ ಕಾಣಬಹುದು, ಕೋಶ ದ್ರವ್ಯವನ್ನ ಗುರುತಿಸಬಹುದು, ಜೊತೆಗೆ ನ್ಯೂಕ್ಲಿಯಸ್ ಕೂಡ ತಾವಲ್ಲಿ ಗುರುತಿಸಬಹುದು. ಇನ್ನು ಈ ಜೀವಕೋಶಗಳು ಸಾಮಾನ್ಯವಾಗಿ ಬಹುಭುಜಾಕೃತಿಯ ಜೀವಕೋಶಗಳ ಒಂದು ರಚನೆಯನ್ನ ಹೊಂದಿರುತ್ತದೆ. ಈರುಳ್ಳಿಯ ಜೀವಕೋಶಗಳನ್ನ ನೋಡಿದಾಗ ತಾವು ಆಯಾತಾಕಾರದ ಜೀವಕೋಶಗಳನ್ನ ನೋಡಿದ್ರಿ. ಇನ್ನು ಕೆನ್ನೆಯ ಒಳಭಾಗದ ಜೀವಕೋಶಗಳು ಈ ರೀತಿಯಲ್ಲಿ ಬಹುಭುಜಾಕೃತಿಯ ಜೀವಕೋಶಗಳು ಆಗಿರುತ್ತದೆ. ಅಂದ್ರೆ ಎಲ್ಲಾ ಜೀವಕೋಶಗಳು ಒಂದೇ ರೀತಿಯ ರಚನೆಯನ್ನ ಹೊಂದಿರಲ್ಲ. ಇನ್ನು ಇದು ಪ್ರಾಣಿಗಳಲ್ಲಿ ಕಂಡುಬರುವಂತಹ ಜೀವಕೋಶ, ಇದು ಸಸ್ಯದಲ್ಲಿ ತಾವು ನೋಡಿದಂತಹ ಒಂದು ಜೀವಕೋಶ. ಈ ಎರಡೂ ಜೀವಕೋಶದ ಮುಖ್ಯವಾದ ವ್ಯತ್ಯಾಸವನ್ನ ಹೇಳಬೇಕಂದ್ರೆ ಅದು ಕೋಶ ಭಿತ್ತಿ. ಸೊ ಪ್ರಾಣಿ ಜೀವಕೋಶದಲ್ಲಿ ಈ ಒಂದು ಕೋಶ ಭಿತ್ತಿಯಲ್ಲಿ ಕಂಡುಬರುವುದಿಲ್ಲ. ಸಸ್ಯ ಜೀವಕೋಶದಲ್ಲಿ ಕೋಶ ಪೊರೆಯನ್ನ ಹೊರತುಪಡಿಸಿ ಅದರ ಮೇಲೆ ಇನ್ನೊಂದು ಪೊರೆ ಇರ್ತದೆ, ಅದಕ್ಕೆ ನಾವು ಕೋಶ ಭಿತ್ತಿ ಅಂತ ಹೇಳ್ತೇವೆ. ಈ ಎರಡೂ ಜೀವಕೋಶಗಳು ನೋಡಿದ ನಂತರ ನಾವು ಜೀವಕೋಶಗಳ 3 ಮುಖ್ಯ ಭಾಗಗಳನ್ನ ಗುರುತಿಸಬಹುದು. ಒಂದು ತೆಳುವಾದ ಹೊರಪದರ, ಅದು ಕೋಶ ಪೊರೆ. ಕೇಂದ್ರದ ಮಧ್ಯಭಾಗದಲ್ಲಿರುವಂತದ್ದು ನ್ಯೂಕ್ಲಿಯಸ್ ಮತ್ತು ಆ ಜೀವಕೋಶದಲ್ಲಿ ತುಂಬಿರುವಂತಹ ಒಂದು ದ್ರವರೂಪದ ಒಂದು ರಚನೆ ಅಂದ್ರೆ ಅದು ಕೋಶ ದ್ರವ್ಯ. ಇನ್ನು ಸಸ್ಯ ಜೀವಕೋಶದಲ್ಲಿ ಇನ್ನೂ ಒಂದು ಹೆಚ್ಚುವರಿ ಹೊರಪದರು ಇರ್ತದೆ, ಅದನ್ನ ನಾವು ಕೋಶ ಭಿತ್ತಿ ಅಂತ ಕರಿತೇವೆ. ಇನ್ನು ಇವುಗಳ ಕಾರ್ಯವನ್ನ ತಿಳ್ಕೊಳ್ಳೋಣ. ಕೋಶ ಪೊರೆಯು ಒಂದು ಜೀವಕೋಶವನ್ನ ಇನ್ನೊಂದು ಜೀವಕೋಶದಿಂದ ಬೇರ್ಪಡಿಸುವಂತ ಕಾರ್ಯ ಮಾಡುತ್ತದೆ. ಇದು ಸೂಕ್ಷ್ಮ ರಂಧ್ರಗಳನ್ನ ಕೂಡ ಹೊಂದಿರುತ್ತದೆ ಮತ್ತು ಈ ರಂಧ್ರಗಳ ಮೂಲಕ ಅದು ಏನ್ ಮಾಡ್ತದೆ, ಜೀವಕ್ರಿಯೆಗಳಿಗೆ ಅಗತ್ಯವಾದ ವಸ್ತುಗಳ ಪ್ರವೇಶ ಮತ್ತು ತ್ಯಾಜ್ಯ ವಸ್ತುಗಳ ನಿರ್ಗಮನಕ್ಕೆ ಅನುವು ಮಾಡಿಕೊಡುತ್ತದೆ. ಇನ್ನು ಕೋಶ ದ್ರವ್ಯದ ಕಾರ್ಯ. ಕೋಶ ದ್ರವ್ಯವು ಜೀವಕೋಶದ ಇತರ ಘಟಕಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು, ಖನಿಜ ಪದಾರ್ಥಗಳು, ಲವಣಗಳಂತಹ ಸಂಯುಕ್ತಗಳನ್ನು ಹೊಂದಿರುತ್ತದೆ. ಅನೇಕ ಜೀವಕ್ರಿಯೆಗಳು ಎಲ್ಲ ಕೋಶ ದ್ರವ್ಯದ ಒಳಗಡೆನೆ ನಡೆಯುವಂತದ್ದು. ಇನ್ನು ನ್ಯೂಕ್ಲಿಯಸ್ನ ಕಾರ್ಯವನ್ನು ತಿಳ್ಕೊಳ್ಳೋಣ. ಜೀವಕೋಶದ ಒಳಗೆ ನಡೆಯುವಂತ ಎಲ್ಲಾ ಚಟುವಟಿಕೆಗಳನ್ನ ನಿಯಂತ್ರಿಸುವಂತ ಕಾರ್ಯ ನ್ಯೂಕ್ಲಿಯಸ್ ಮಾಡುತ್ತದೆ. ಇದು ಬೆಳವಣಿಗೆಯನ್ನು ಸಹ ನಿಯಂತ್ರಿಸುವಂತದ್ದು. ಇನ್ನು ಕೋಶ ಭಿತ್ತಿ, ಇದು ಸಸ್ಯ ಜೀವಕೋಶದಲ್ಲಿ ಕಂಡುಬರುತ್ತದೆ. ಸಸ್ಯ ಜೀವಕೋಶದಲ್ಲಿ ಕಂಡುಬರುವಂತಹ ಕೋಶ ಭಿತ್ತಿಯು ಸಸ್ಯಗಳಿಗೆ ದೃಢತೆ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ. ಆದ್ದರಿಂದಲೇ ಎಲ್ಲಾ ಜೀವಕೋಶಗಳು ಪರಸ್ಪರ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತದೆ ಮತ್ತು ದೃಢವಾದ ರಚನೆಯನ್ನ ಹೊಂದಿರುವಂತೆ ಕಾಣುತ್ತದೆ. ಕೋಶ ಭಿತ್ತಿಯು ಸಸ್ಯಗಳಿಗೆ ಒಂದು ಎಕ್ಸ್ಟ್ರಾ ಆಧಾರವನ್ನ ಕೊಡುವಂತದ್ದು. ಸ್ನೇಹಿತರೆ, ಇದಿಷ್ಟು ಸಸ್ಯ ಜೀವಕೋಶ ಅಂದ್ರೆ ನಾವು ಇಲ್ಲಿ ಈರುಳ್ಳಿಯ ಪೊರೆಯ ಒಂದು ಜೀವಕೋಶಗಳನ್ನ ನೋಡಿದ್ದೀವಿ. ಅದೇ ರೀತಿ ಮಾನವನಲ್ಲಿ ಕೆನ್ನೆಯ ಒಳಭಾಗದ ಜೀವಕೋಶಗಳನ್ನ ನೋಡುವುದರ ಮೂಲಕ ಜೀವಕೋಶದ ಮುಖ್ಯ ಭಾಗಗಳು, ಅವುಗಳ ಕಾರ್ಯವನ್ನ ತಿಳ್ಕೊಂಡಿದ್ದೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶದ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಅದಕ್ಕೆ ತಾವೇನ್ ಮಾಡಬೇಕು, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲೇ ಲಿಸ್ಟ್ ಇಂದ ಆ ಎಲ್ಲ ವಿಡಿಯೋಗಳ ಲಿಂಕ್ ನಿಮಗೆ ಅಲ್ಲಿ ಸಿಗತ್ತೆ. ಅಲ್ಲಿಂದ ಆ ವಿಡಿಯೋ ನೋಡಿ ಮಾಹಿತಿಯನ್ನ ತಿಳ್ಕೊಳ್ಬಹುದು. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.